ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡಿ. ಇವತ್ತು ನಾನು ನಮ್ಮ ಅಪ್ಪನ ಕೈಲಿ ಏನು ತೆಗೆಸ್ಕೊತಿದ್ದೀನಿ ಗೊತ್ತಾ? ಸ್ಕಿಪ್ ಮಾಡದೆ ಮುಂದೆ ವಿಡಿಯೋಸ್ ವಾಚ್ ಮಾಡಿ. ನೋಡಿದ್ರಲ್ಲ, ನನ್ನ ಮಗನೇ ಎಲ್ಲನೂ ಮಾತಾಡ್ದ. ಮಮ್ಮಿ ನಾನೇ ಹೇಳ್ತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ಅವನೇ ಎಲ್ಲನೂ ಹೇಳ್ದ. ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂತಂದರೆ ಅವನಿಗೆ ಪಾಪ ಸೈಕಲ್ನ ಒಂದು ಸುಮಾರು ದಿವಸದಿಂದನೂ ಕೇಳ್ತಾ ಇದ್ದ. ಸಿದ್ದುಗೆ ಮಾತ್ರ ಸೈಕಲ್ ತಗೊಡ್ತೀರಾ, ನನಗೆ ಮಾತ್ರ ತೆಗೆದುಕೊಟ್ಟಿಲ್ಲ, ತೆಗೆದುಕೊಡಪ್ಪ ಅಂತ ಕೇಳ್ತಾ ಇದ್ದ. ನಮ್ಮ ಮನೆಯವ್ರು ಅಂತಂದರು, ನಾನೇ ಹೇಳ್ತಾ ಇದ್ದೆ ಈ ಮನೇಲೇ ಒಂದು ಸೈಕಲ್ ಐತೆ ಅದನ್ನೇ ಇಬ್ಬರು ಹೊಡಿಲಿ ಅಂತ. ಇವರು ಕೇಳಬೇಕಲ್ಲ, ಇಬ್ಬರು ಮಕ್ಕಳಿರುವಾಗಲಂತೂ ಜಗಳ ಬಂದೇ ಬರ್ತದೆ. ಅವನಿಗೆ ಮಾತ್ರ ಅವ್ನು ಕೇಳಿದ್ದೆಲ್ಲನೂ ಕೊಡಿಸ್ತೀರಾ, ನನಗೆ ಮಾತ್ರ ಕೊಡಿಸಲ್ಲ ಅಂತ. ಅದಕ್ಕೆ ಬೇಡ ಇವನಿಗೂ ಕೊಟ್ಬಿಡೋದ ಅಂದ್ಬಿಟ್ಟು ಅವರಪ್ಪ ಹೋಗ್ತಾಯಿದ್ದಾರೆ, ಮೈಸೂರು ಹೋಗ್ತಾಯಿದ್ದಾರೆ. ಅಂದರೆ ನಾವು ಯಾವಾಗಲೂ ಏನಾದರೂ ಬೇಕಂದರೆ ಇಲ್ಲೇ ಟೆರಿಷನ್ ಕಾಲೇಜ್ಗೆ ಹೋಗಬೇಕು. ನಮ್ಮದು ಹಳ್ಳಿ ಅಲ್ವಾ, ಸೊ ಹಾಗಾಗಿ ಇಲ್ಲೇನೋ ಥರ ಸಿಗೋಲ್ಲ. ಇಲ್ಲೇ ಟೆರಿಷನ್ ಕಾಲೇಜ್ಗೆ ಹೋಗಬೇಕು, ಇಲ್ಲಾಂದರೆ ಅಂದರೆ ಸಿಟಿಗೆ ಹೋಗಬೇಕು. ಅದಕ್ಕೆ ನಮ್ಮ ಮನೆಯವರು ಸಿಟಿಗೆ ಹೋಗ್ತಾಯಿದ್ರು, ಅವ್ನಿಗೆ ಕೊಡ್ತೀನಿ ಅಂತ. ಮಕ್ಕಳು ತಾಯಿ ಹತ್ರ ಕೇಳೋಕ್ಕೆ ಕೊಡ್ತದೆ ಮಮ್ಮಿ, ಕೊಡಲ್ವ ಅಂತ ಅಂದ್ಬಿಟ್ಟು ನನ್ನ ಹತ್ರ ಜಾಸ್ತಿ ಕೇಳೋಕ್ಕೆ ಹೋಗಲ್ಲ. ಏನೇ ಕೇಳಬೇಕಂದ್ರೂ ಅವ್ರ ಅಪ್ಪನ ಹತ್ರನೇ ಕೇಳ್ತಾನೆ. ಇಲ್ಲದೆ ಹೇಳಿದಾರ, ತಂದೆ ಪ್ರೀತಿ ಬೆಟ್ಟದಷ್ಟು ಅಂತ. ತಂದೆಗೆ ತನಗೇನಿಲ್ಲ ಅಂತಂದ್ರೂ ಅವ್ರಿಗೇನಿಲ್ಲ ಅಂತಂದ್ರೂ ಮಕ್ಕಳ ಪ್ರೀತಿಗೆ ಆಗಲಿ ಮಕ್ಕಳಿಗೆ ಆಗಲಿ ಯಾವತ್ತೂ ಇಲ್ಲ ಅಂತ ಹೇಳೋದೇ ಇಲ್ಲ. ಯಾರಾದರೂ ಅಷ್ಟೇ ಅಲ್ವಾ. ಅಂಥದ್ರಲ್ಲಿ ಪಾಪ ಅವ್ರು ಏನು ಕೇಳಿದ್ರು ಕೊಡಿಸ್ಬಾರ್ದು ಹಂಗೆ ಹಿಂಗೆ ಅಂತಲ್ಲ. ಆದರೆ ಒಂದೊಂದು ಸತಿ ನಮ್ಗೆ ಅನ್ನಿಸ್ಬಿಡ್ತದೆ, ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲೇ ಸ್ವಲ್ಪ ತೊಂದರೆ ಆಗುತ್ತೆ ಅಲ್ವಾ. ಅದರಿಂದ ಇವಾಗ ಬೇಡ ಕಣಪ್ಪ, ಆಮೇಲೆ ಕೊಡ್ಸೋಣ, ಇವತ್ತು ಕೊಡಿಸ್ತೀನಿ ನಾಳೆ ಕೊಡಿಸ್ತೀನಿ ಅಂದ್ಬಿಟ್ಟು ಕೊಡಿಸೇ ಇರಲಿಲ್ಲ ಪಾಪ ಅವನಿಗೆ. ನೆನ್ನೆ ಅಂತೂ ಈಗ ಒಂದು 3-4 ದಿವಸದಿಂದ ನನಗೆ ಬೇಕೇ ಬೇಕು, ನಾನು ಕೊಡಿಸ್ಲೇಬೇಕು ಅಂತ ಹಠ ಮಾಡಿಬಿಟ್ಟಿದ್ದ. ಅದಕ್ಕೆ ಆಯಿತು ಬಪ್ಪ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಸೈಕಲ್ ಕೊಡ್ಸೋಣ ಅಂದ್ಬಿಟ್ಟು ಹೋದ್ರು. ಇಲ್ಲಿ ದೊಡ್ಡ ಗಡಿ ಅದ್ರ ಹತ್ರ ಹೋಗ್ತಾ ಇದ್ದೀವಿ. ನೋಡೋಣ ಇರಿ ಯಾವ ಅಂಗಡಿ ಹೋಗ್ತಾರೆ ಅಂತ. ಸುಮಾರು ಒಂದು 4 ಅಂಗಡಿಗೆ ಹೋಗಿದ್ವಿ. 4-5 ಅಂಗಡಿ ನೋಡಿದ್ವಾಗ ಅಲ್ಲಿ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಸೈಕಲೇನು ಇಷ್ಟ ಆಯಿತು, ಆದರೆ ಅಲ್ಲಿನ ಪ್ರೈಸು ನನಗೆ ಜಾಸ್ತಿ ಆಯಿತು ಅನ್ನಿಸ್ತು. ಸೊ ಹಾಗಾಗಿ ಬೇಡ ಅಂದ್ಬಿಟ್ಟು ಇನ್ನೊಂದೆರಡು ಅಂಗಡಿ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಆವಾಗ ನನ್ನ ಮಗನ ಸಿದ್ದುಗೆ ತೆಗೆದುಕೊಟ್ಟಿದ್ವಲ್ಲ ಅದೇ ಸೈಕಲ್ ಅಂಗಡಿಗೆ ಹೋಗೋದ ಅಂದ್ಬಿಟ್ಟು ಅಲ್ಲಿಗೆ ಬಂದಿದ್ವಿ. ಇದು ನನಗೆ ತಗೊಟ್ಟಿರೋ ಸೈಕಲ್. ಯಾರು? ನಮ್ಮ ಅಪ್ಪ ತಗೊಟ್ಟಿದ್ದು. ಇಷ್ಟ ಆಯ್ತಾ ನಿನಗೆ? ಕಮ್ಮಿಗಿದ್ದು ನೋಡು ಸೀಟು ಸರಿಯಾಗಿದ್ದೆ, ಒಂಚೂರು ಎತ್ತಿಸ್ಬೇಕಾ? ನೀನು ಅಲ್ಲದ ಕುಂತ್ಕ ನೋಡು, ಎತ್ತಿಸ್ಬೇಕಾ ನೋಡು ಸೀಟ. ಈಗ ಕಾಲು ಹಾಕ ನೋಡಿ ಬಡಿಯಪ್ಪ, ಮಂಡಿ ಮಡ್ಸ್ಕೊಂತ ಗೊತ್ತಾಯ್ತಲ್ಲಿ. ಒಂಚೂರು ಎತ್ತಿಸ್ಬೇಕಾ? ಒಂಚೂರು ಮಂಡಿ ಮಡ್ಸ್ಕೊಳತ್ತಿಲ್ವಾ? ಹೊರಿಬೇಕಾದ್ರೆ ಗೊತ್ತಾಯ್ತಾನೆ. GST ಬಿಡೋ ಕೊಡ್ದಂಗೆ. ಒಂಚೂರು ತೆಗ್ದೋನಿ ಅಲ್ವಾ ಮುಚ್ಚೋದು ಯಾಕು ನೋಡಿ ತೆಗಿಸ್ಕೊಬಿಟ್ಟ ಅವ್ರ ಅಪ್ಪನ ಕೈಲಿ. ಕೊನೆಗೂ ಹಿಂಸೆ ಮಾಡಿ ತೆಗಿಸ್ಕೊಂಡ. ಆದರೂ ಪಾಪ ನನ್ನ ಮಗನಿಗೆ ಇದೇ ಫಸ್ಟು ಅವನಿಗೆ ತೆಗೆದುಕೊಟ್ಟಿರೋದು ಅಂತ. ಅವನಿಗೆ ಅಂತ ನಾವೇನೂ ತೆಗೆದುಕೊಟ್ಟಿಲ್ಲ, ಇದೇ ಫಸ್ಟ್ ಅವನಿಗೆ ತೆಗೆದುಕೊಟ್ಟಿರೋದು. ಅವ್ನ ಮುಖದಲ್ಲಿ ನೋಡಿರೋ ನಗು ನೋಡಿ ಹೆಂಗಿದೆ ಅಂತ. ಇವತ್ತು ನಮ್ಮ ಅಪ್ಪ ಇಷ್ಟಪಟ್ಟು ನನಗೆ ಈ ಸೈಕಲ್ ತಗೊಟ್ರು. ಅದಕ್ಕೆ ಈಗ ನಾನು ಸೈಕಲ್ ಹೊಡಿತಿದ್ದೀನಿ. ನಮ್ಮ ಅಣ್ಣ ಪೂಜೆನೂ ಕೂಡ ಮಾಡ್ದ. ಅದಕ್ಕೆ ನಾನೀಗ ಸೈಕಲ್ ಹೊಡಿತಿದ್ದೀನಿ. ಥ್ಯಾಂಕ್ ಯು ಅಪ್ಪ. ತಗೋ ಶಶಾಂಕು ಹೇಳಿದ ಮತ್ತೆ ಕೇಳು. ಅವನಾರ ದೊಡ್ಡವನು ಅಂಗಡಿಗೆ ತಗೋಯ್ತಾನೆ ಸೈಕಲ್ನ, ನೀನು ತಗೋಕಾಯ್ತದ? ಏನಕ್ಕೆ ಆಯ್ತದೆ?
ಶಶಾಂಕು ಹೊಡೆದ್ಬಿಡ್ತೀನಿ, ನೀನು ಅಲ್ಲೆಲ್ಲ ಓಡಿಸ್ಬಾರ್ದು ಮರಿ, ಮೈ ತಗ್ಲದಲ್ಲಿ ಮಾತ್ರ ಆಟ ಆಡಬೇಕು. ಹಾಂ ಕೊಡಬಿಡ್ದ ಇನ್ನ ಪ್ಲೀಸ್ ಹೊಡಿತ್ನಿ ನೋಡಿದ್ರಲ್ಲ, ಅವ್ರ ಖುಷಿಗೆ ಏನು ಕೊಟ್ಟರು ಸಾಲದು. ಈ ಖುಷಿಗಂತೂ ಅವ್ನು ಕೇಳಿದ್ನ ಕೊಡಿಸ್ಬಿಟ್ವಲ್ಲ, ಅದಕ್ಕೆ ಅವ್ನಿಗೆ ಖುಷಿ. ಅವನಿಗೂ ಖುಷಿ, ನಮ್ಮ ಸಿದ್ದುಗೂ ಖುಷಿನೇ. ನಮ್ಮ ಸಿದ್ದು ನಾನು ಹೊಡಿತೀನಿ ಸೈಕಲ್ನ ಅಂತ ಅಂದ್ಬಿಟ್ಟು ಅವನು ಸೈಕಲ್ ಹೊಡಿಯೋಕ್ಕಂತ ಹೋದ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ನ ಮರೀದೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.